ನೆಟ್ಫ್ಲಿಕ್ಸ್ನಲ್ಲಿ ಹೊಸದಾಗಿ ಸ್ಟ್ರೀಮ್ ಆಗ್ತಿರೋ ಕಪಲ್ ಫ್ರೆಂಡ್ಲಿ ಅನ್ನೋ ತೆಲುಗು ಸಿನಿಮಾ ಬಗ್ಗೆ ನೀವು ಕೇಳಲೇಬೇಕು. ಬನ್ನಿ ಈ ಸಿನಿಮಾದ ಒಂದು ಸ್ಪಾಯ್ಲರ್ ಮುಕ್ತ ವಿಶ್ಲೇಷಣೆ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಈ ಕಥೆಯ ಹೃದಯ ಏನು ಅಂತ ನೋಡೋಣ. ಈ ಚಿತ್ರ ನಮ್ಮನ್ನ ಕನಸು, ಪ್ರೀತಿ ಮತ್ತೆ ಗಿಡಿಬಿಡಿಯ ಚೆನ್ನೈ ನಗರದ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಕಥೆಯ ಹೀರೋ ಮತ್ತು ಹೀರೋಯಿನ್ ಇಬ್ರೂ ಆಂಧ್ರದ ಸಣ್ಣ ಹಳ್ಳಿಗಳಿಂದ ಬಂದೋರು. ಒಬ್ಬನಿಗೆ ಇಂಟೀರಿಯರ್ ಡಿಸೈನರ್ ಆಗೋ ದೊಡ್ಡ ಕನಸು, ಆದರೆ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ನಡೆಸ್ತಿದ್ದಾನೆ. ಇನ್ನೊಬ್ಳು ತನ್ನ ಐಟಿ ಕೆರಿಯರ್ ಶುರು ಮಾಡೋಕೆ ಒಂದು ಒಳ್ಳೆ ಅವಕಾಶಕ್ಕಾಗಿ ಕಾಯ್ತಿದ್ದಾಳೆ. ಸೊ ಇವರಿಬ್ಬರ ಗುರಿ ಒಂದೇ, ಚೆನ್ನೈಯಂತಹ ದೊಡ್ಡ ಸಿಟಿಯಲ್ಲಿ ತಮ್ಮ ಕನಸುಗಳನ್ನು ನನಸು ಮಾಡ್ಕೋಬೇಕು, ತಮ್ಮದೇ ಆದ ಒಂದು ಗುರುತನ್ನ ಸೃಷ್ಟಿಸಬೇಕು ಅನ್ನೋದು. ಅವರ ಈ ಹೋರಾಟದ ಪಯಣವೇ ಈ ಸಿನಿಮಾದ ಅಡಿಪಾಯ. ಹೀಗಿರುವಾಗ ಒಂದು ದಿನ ಆಕಸ್ಮಿಕವಾಗಿ ಒಂದು ರೈಡ್ ಶೇರಲ್ಲಿ ಇವರಿಬ್ಬರು ಮೀಟ್ ಮಾಡ್ತಾರೆ. ಅಲ್ಲಿಂದ ಶುರುವಾದ ಪರಿಚಯ ಸ್ನೇಹವಾಗಿ ನಂತರ ಅನಿರೀಕ್ಷಿತವಾಗಿ ಒಂದು ಲಿವ್ ಇನ್ ಸಂಬಂಧಕ್ಕೆ ತಿರುಗುತ್ತೆ. ಅವರ ಪುಟ್ಟ ಪುಟ್ಟ ಖುಷಿಗಳು, ಫ್ಯಾಮಿಲಿ ಪ್ರೆಷರ್ ಮತ್ತು ಪ್ರತಿದಿನದ ಚಾಲೆಂಜ್ಗಳೇ ಈ ಸಿನಿಮಾದ ಜೀವಾಳ. ಸರಿ, ಹಾಗಾದ್ರೆ ಈ ಸಿನಿಮಾವನ್ನ ಅಷ್ಟೊಂದು ಸ್ಪೆಷಲ್ ಮಾಡೋದು ಯಾವುದು ಈ ಚಿತ್ರದ ಅತಿದೊಡ್ಡ ಪ್ಲಸ್ ಪಾಯಿಂಟ್ಸ್? ಬನ್ನಿ ನೋಡೋಣ. ಈ ಸಿನಿಮಾದ ಗೆಲುವಿಗೆ ಕೆಲವು ಮುಖ್ಯ ಕಾರಣಗಳಿವೆ. ಎಲ್ಲಕ್ಕಿಂತ ಮೊದಲು ಹೀರೋ ಹೀರೋಯಿನ್ ಸಂತೋಷ್ ಶೋಭನ್ ಮತ್ತು ಮಾನಸ ವಾರಣಾಸಿ ನಡುವಿನ ಕೆಮಿಸ್ಟ್ರಿ ಅದ್ಭುತವಾಗಿದೆ. ಎರಡನೇದಾಗಿ ಚೆನ್ನೈ ನಗರವನ್ನ ತುಂಬಾನೇ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಅಲ್ಲಲ್ಲಿ ತಮಿಳ್ ಡೈಲಾಗ್ಸ್ ಎಲ್ಲ ಸೇರಿಸಿ ತುಂಬಾನೇ ಸಹಜವಾಗಿ ಕಟ್ಟಿಕೊಟ್ಟಿದ್ದಾರೆ. ಆಮೇಲೆ ಅವರು ವಾಸಿಸೋ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದು ಒಂಥರ ಬೆಚ್ಚಗಿನ ಕೋಝಿ ಫೀಲ್ ಕೊಡುತ್ತೆ. ಇದೆಲ್ಲದರ ಜೊತೆಗೆ ಕತೆ ಎಲ್ಲೂ ಬೋಧನೆ ಮಾಡೋಕ್ ಹೋಗಲ್ಲ, ಬದಲಾಗಿ ನಾವು ಜೊತೆಗಿದ್ದೇವೆ ಅನ್ನೋ ಒಂದು ಸುಂದರವಾದ ಭಾವನೆಯನ್ನ ಕೊಡುತ್ತೆ. ಈ ಚಿತ್ರದ ಅಸಲಿ ಚಿನ್ನ ಅಂದ್ರೆ ಸಂತೋಷ್ ಶೋಭನ್ ಮತ್ತು ಮಾನಸ ವಾರಣಾಸಿ ಮಧ್ಯೆ ಇರೋ ಕೆಮಿಸ್ಟ್ರಿನೇ. ಅವರ ಆಕ್ಟಿಂಗ್ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ನೋಡಕ್ಕೆ ಒಂಥರ ಮುಜ್ಗರದ ಕ್ಯೂಟ್ ಸೀನ್ಗಳಲ್ಲಿ ಮತ್ತೆ ಆಳವಾದ ಭಾವನೆಗಳನ್ನು ತೋರಿಸೋ ಜಾಗದಲ್ಲಿ ಪ್ರೇಕ್ಷಕರಿಗೆ ಕನೆಕ್ಟ್ ಆಗಿಬಿಡುತ್ತೆ. ಅದರಲ್ಲೂ ಮಾನಸ ಅವರ ಆ ಸೈಲೆಂಟ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದು ನಿಜಕ್ಕೂ ಹೈಲೈಟ್. ಈ ಸಿನಿಮಾದಲ್ಲಿರೋ ರೊಮ್ಯಾನ್ಸ್ ಹೇಗಿದೆ ಅಂತ ಕೇಳಿದ್ರೆ, ಮಳೆ ಬರೋ ದಿನ ಒಂದು ಬಿಸಿ ಬಿಸಿ ಕಾಫಿ ಕುಡ್ದಾಗೋ ಫೀಲ್ ಇದೆಯಲ್ಲ ಹಾಗಿದೆ. ಯಾವುದೇ ಅಬ್ರ ಆಡಂಬರ ಇಲ್ಲ, ತುಂಬಾನೇ ಮೆಚ್ಯೂರ್ಡ್ ಆಗಿರೋ ಮನಸ್ಸಿಗೆ ಹಿತ ಅನ್ಸೋ ಒಂದು ಅನುಭವ. ಸರಿ, ಪ್ರತಿಯೊಂದು ಸಿನಿಮಾ ತರಾನೇ ಇಲ್ಲೋ ಕೆಲವು ಪ್ಲಸ್ ಪಾಯಿಂಟ್ಸ್ ಜೊತೆ ಮೈನಸ್ ಪಾಯಿಂಟ್ಸ್ ಕೂಡ ಇವೆ. ಸೊ ರಿಯಲ್ ಟಾಕ್, ಈ ಸಿನಿಮಾದಲ್ಲಿ ಏನೇನು ವರ್ಕ್ ಆಗಿಲ್ಲ ನೋಡಿ. ಈ ಸಿನಿಮಾ ಖಂಡಿತವಾಗಿಯೂ ಒಂದು ಆರಾಮದಾಯಕ ಕಂಫರ್ಟಬಲ್ ವಾಚ್. ಆದ್ರೆ ಕಥೆಯಲ್ಲಿ ದೊಡ್ಡ ಮಟ್ಟದ ಹೊಸತನ ಏನೂ ಇಲ್ಲ. ಇದು ತುಂಬಾನೇ ಪರಿಚಿತ ಅನ್ಸೋ ದಾರಿಯಲ್ಲೇ ಸಾಗುತ್ತೆ. ಸಿನಿಮಾ ತುಂಬಾ ಬೋಲ್ಡ್ ಅಥವಾ ರಿಸ್ಕಿಯಾಗಿ ಏನನ್ನೂ ಟ್ರೈ ಮಾಡಕ್ ಹೋಗಲ್ಲ, ಬದಲಾಗಿ ಸೇಫಾಗಿ ಆಡುತ್ತೆ. ಅಷ್ಟೇ ಅಲ್ಲ, ಕಥೆಯ ಕೆಲವು ಟ್ವಿಸ್ಟ್ಗಳನ್ನ ನಾವು ಸುಲಭವಾಗಿ ಊಹಿಸ್ಬಿಡ್ಬೋದು. ಅಲ್ಲಲ್ಲಿ ಸಿನಿಮಾದ ಪೇಸ್ ಸ್ವಲ್ಪ ಸ್ಲೋ ಆಗುತ್ತೆ. ಮತ್ತೆ ಸೆಕೆಂಡ್ ಹಾಫ್ನಲ್ಲಿ ಎಮೋಷನಲ್ ಪಂಚ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರ್ಬೋದಿತ್ತು ಅಂತನೂ ಕೆಲವರಿಗೆ ಅನ್ನಿಸ್ಬೋದು. ಓಕೆ, ಇದೆಲ್ಲವನ್ನೂ ನೋಡಿದ್ಮೇಲೆ ಫೈನಲ್ ವರ್ಡಿಕ್ಟ್ ಏನು? ಈ ಸಿನಿಮಾನ ನೋಡ್ಬೋದಾ ಬೇಡ್ವಾ? ಬನ್ನಿ ನೋಡೋಣ. ಈ ಚಿತ್ರಕ್ಕೆ ಸಿಕ್ಕಿರೋ ರೇಟಿಂಗ್ 3.5 ಔಟ್ ಆಫ್ 5. ಇದು ನಿಜಕ್ಕೂ ಒಂದು ಒಳ್ಳೆ ಪಾಸಿಟಿವ್ ರೇಟಿಂಗ್ ಅಂತಾನೆ ಹೇಳ್ಬೋದು. ಸೊ ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಪ್ರಬುದ್ಧ, ಮನಮುಟ್ಟುವಂತಹ ರೊಮ್ಯಾಂಟಿಕ್ ಸಿನಿಮಾ. ಇದರ ಅತಿ ದೊಡ್ಡ ಶಕ್ತಿ ಅಂದ್ರೆ ಆ ಲೀಡ್ ಪೇರ್ನ ಅದ್ಭುತ ಕೆಮಿಸ್ಟ್ರಿ.